ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾವು ಹೇಳ್ತಾ ಇರುವಂಥ ಒಂದು ವಿಚಾರ ಬಂದು ಇದು ಆ್ಯಪಲ್ EMI ಫೈನಾನ್ಸ್ ಬಗ್ಗೆ, ಮತ್ತು ಹೊಸದಾಗಿ ತಗೋದಾದರೆ ಎಷ್ಟು ಚಾರ್ಜ್ ಆಗುತ್ತೆ ಅಂತ ಮಾತಾಡೋಣ. ತುಂಬ ಥರ EMIs ಇರುತ್ತೆ. ಬಜಾಜ್ ಫೈನಾನ್ಸ್ ಅಂತ ಇದೆ, ಮತ್ತು HDFC ಫೈನಾನ್ಸ್ ಇದೆ. ತುಂಬ ಫೈನಾನ್ಸ್ ಇರುತ್ತೆ. ಅದರಲ್ಲಿ ಎಲ್ಲವೂ ಕೂಡ ಚೆನ್ನಾಗಿದೆ. ಮತ್ತು ಮಂತ್ಗೆ ಎಷ್ಟು EMI ಬರುತ್ತೆ ಅಂತ ಕೇಳ್ಬೋದಾದರೆ, ಮಂತ್ಗೆ iPhone 16 ಆದರೆ 3889 ರುಪೀಸ್ ಬರುತ್ತೆ. 0 ಡೌನ್ ಪೇಮೆಂಟಲ್ಲೂ ಕೂಡ ಈ ಮೊಬೈಲ್ ಅವೈಲೇಬಲ್ ಇರುತ್ತೆ. 0 ಡೌನ್ ಪೇಮೆಂಟಲ್ಲಿ ತಗೊಂಡ್ರೆ ಮೊಬೈಲ್ನ 5000 ಡೌನ್ ಪೇಮೆಂಟಲ್ಲಿ ನೀವು ಮೊಬೈಲ್ ತಗೋಬೇಕಾಗತ್ತೆ. ಆಮೇಲೆ ಫಸ್ಟ್ ಮಂತು 3900 ರುಪೀಸ್ 989 ರುಪೀಸನ್ನು ತುಂಬಬೇಕಾಗತ್ತೆ. 100 ರೂಪಾಯಿ ಏನೋ 100 ರುಪೀಸ್ ಏನೋ ಚಾರ್ಜ್ ಇರುತ್ತೆ. ಮತ್ತು 1 ಮಂತ್ ಕೂಡ ಬಿಡೋಂಗಿಲ್ಲ. ಮತ್ತು ಅಕೌಂಟಲ್ಲಿ ಮಿನಿಮಮ್ 1000 ರುಪೀಸ್ ಇರಲೇಬೇಕು, ಇಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಮತ್ತು ಮಂತ್ಲಿ ಕರೆಕ್ಟಾಗಿ ಕಟ್ಕೊಂಡು ಹೋಗಬೇಕು. ಇಲ್ಲ ಅಂದರೆ ಕರೆಕ್ಟಾಗಿ ಮಂತ್ಲಿ ಕಟ್ಟಿಲ್ಲ ಅಂತಂದರೆ ಸಿಬಿಲ್ ಸ್ಕೋರ್ಗೆ ಹೊಡೆತ ಬೀಳುತ್ತೆ. ನೀವು ನೆಕ್ಸ್ಟ್ ಏನಾದರೂ ಮೊಬೈಲ್ ತಗೋಬೇಕು ಅಂತ ಅಂದರೆ ನಿಮಗೆ ಸಿಬಿಲ್ ಸ್ಕೋರು ಕರೆಕ್ಟಾಗಿ ಸಿಗೋದಿಲ್ಲ. ಅದಕ್ಕೆ ಮಂತ್ಲಿ ಕರೆಕ್ಟಾಗಿ ನೀವು ಒಂದು ಏನು EMI ಇದೆ 3889 ರುಪೀಸನ್ನು ಕರೆಕ್ಟಾಗಿ ತುಂಬಿಕೊಂಡು ಹೋಗಬೇಕು. ಆಮೇಲೆ ಈ ಮೊಬೈಲಲ್ಲಿ ಇರುವಂಥ ಫೀಚರ್ಸ್ ತುಂಬಾ ಚೆನ್ನಾಗಿದೆ. ಮತ್ತು